ಪ್ರಮುಖವಾದಂಥ ವಿಚಾರಕ್ಕೆ ಗಮನ ಹರಿಸ್ಬೇಕು. ಆಮೇಲೆ ಪಕ್ಷದ ನಮ್ಮ ವೈಯಕ್ತಿಕ ವಿಚಾರಗಳು. ಅದಕ್ಕೆ ಯಾರನ್ನೂ ಭೇಟಿ ಮಾಡಿಲ್ಲ. ನೋಡೋಣ, ಇದೆಲ್ಲ ಆಗಲಿ, ರಿಸಲ್ಟ್ ಬರಲಿ, ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಶುರು ಆಗ್ತದೆ. പക്ഷേ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಬೇರೆ ಇವತ್ತು ಏನು ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಏನಾದರೂ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡಬೇಕು. ಇದಕ್ಕೆ ಪಕ್ಷ ಮುಂದೆ ನಾವು ಇನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನು ಪಕ್ಷ ತೀರ್ಮಾನ ಮಾಡಬೇಕು. ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗಲಿ ಅಂತೀರೋ ಅಥವಾ ಒಂದು ಸ್ಪಷ್ಟ ನಿರ್ಧಾರ ಸಿಗಲಿ ಅಂತೀರ ಅಧಿಕಾರ ಹಂಚಿಕೆ? ಆದರೆ ನಮಗೊಂದು ಅವಕಾಶ ಸಿಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಗಲಿ ಅಂತಲೇ ಅಂತೀವಿ, ಬೇಡ ಅಂತೀವ ನಾವು. ಥ್ಯಾಂಕ್ ಯು. ಮೊದಲು ಪ್ರಮುಖವಾದಂಥ ವಿಚಾರಕ್ಕೆ ಗಮನ ಹರಿಸ್ಬೇಕು. ಆಮೇಲೆ ಪಕ್ಷದ ನಮ್ಮ ವೈಯಕ್ತಿಕ ವಿಚಾರಗಳು. ಅದಕ್ಕೆ ಯಾರನ್ನೂ ಭೇಟಿ ಮಾಡಿಲ್ಲ. ನೋಡೋಣ, ಇದೆಲ್ಲ ಆಗಲಿ, ರಿಸಲ್ಟ್ ಬರಲಿ, ಪಂಚರಾಜ್ಯಗಳ ಚುನಾವಣೆ ರಿಸಲ್ಟ್ ಬರಲಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಶುರು ಆಗ್ತದೆ. പക്ഷേ ನಾನು ಅಂದ್ಕೊಂಡಿದ್ದೀನಿ ಇವತ್ತೇನೋ CM DCM ಇಬ್ಬರು ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಅದು ಯಾತಕ್ಕೆ ಕರೆದಿದ್ದಾರೆ, ಅಥವಾ ಈ ಮಸೂದೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರಾ, ಅಥವಾ ಬೇರೆ ಬೇರೆ ಇವತ್ತು ಏನು ನಡೀತಾ ಇದೆ ಅದರ ಆಂತರಿಕ ವಿಚಾರ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಏನಾದರೂ ಒಂದು ಅಂತಿಮವಾದಂಥ ರೂಪವನ್ನು ಹೈಕಮಾಂಡ್ ಕೊಡಬೇಕು. ಇದಕ್ಕೆ ಪಕ್ಷ ಮುಂದೆ ನಾವು ಇನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅಂತಂದರೆ ಇದು ವ್ಯಕ್ತಿಗಳು ದೊಡ್ಡವರಲ್ಲ, ಇದು ಪಕ್ಷ ದೊಡ್ಡದು ಅಂತಕ್ಕಂಥದ್ದನ್ನು ಪಕ್ಷ ತೀರ್ಮಾನ ಮಾಡಬೇಕು. ಕ್ಯಾಬಿನೆಟ್ ಎಕ್ಸ್ಟೆಂಡ್ ಆಗಲಿ ಅಂತೀರೋ ಅಥವಾ ಒಂದು ಸ್ಪಷ್ಟ ನಿರ್ಧಾರ ಸಿಗಲಿ ಅಂತೀರ ಅಧಿಕಾರ ಹಂಚಿಕೆ? ಆದರೆ ನಮಗೊಂದು ಅವಕಾಶ ಸಿಗ್ತದೆ ಅಂತ ನಾವು ಕಾಯ್ತಾ ಇದ್ದೀವಿ. ಆಗಲಿ ಅಂತಲೇ ಅಂತೀವಿ, ಬೇಡ ಅಂತೀವ ನಾವು. ಥ್ಯಾಂಕ್ ಯು.